ಇವತ್ತು ನಮ್ಮ ಬಾಸ್ ಟಿವಿ ಒಬ್ಬ ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತಾ ಇದೆ. ಸೊ ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ತಮ್ಮ ಟೈಟಲ್ ಟೀಸರ್ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇಂಪ್ರೆಸ್ ಮಾಡಿದ್ದಂತಹ ಸೆಲೆಬ್ರಿಟಿ ಈ ಒಂದು ಯಾರು ಅಂತಂದರೆ ಈಗಾಗಲೇ ಈ ಒಂದು ಟೀಸರ್ ಮೂಲಕ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಸೊ ಕಿಚ್ಚ ಸುದೀಪ್ ಅವರ ಒಂದು ಕೈಯಲ್ಲಿ ರಿಲೀಸ್ ಆಗಿರುವಂತಹ ಈ ಒಂದು ಟೈಟಲ್ ಟೀಸರ್ ಸಾಕಷ್ಟು ಹವಾ ಕ್ರಿಯೇಟ್ ಮಾಡಿದ್ದು. ಈಗ ನಟ ಅಶ್ವಿನ್ ಅವರು ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಸೆಲೆಬ್ರಿಟಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಒಂದಿಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಹೇಗಿದೆ ನಿಮ್ಮ ಎಂಟ್ರಿ? ಅದು ನೀವು ಹೇಳ್ಬೇಕೀಗ ಹೇಗಿದೆ ಅಂತ. ಟೈಟಲ್ ಟೀಸರ್ನಲ್ಲಾಗಿರ್ಬೋದು, ನಾವು ನೋಡಿದ ತಕ್ಷಣ ಏನನ್ನಿಸ್ತು ಅಂತಂದರೆ, ಒಬ್ಬ ಪರ್ಫೆಕ್ಟ್ ಆ್ಯಕ್ಟರ್ಗೆ ಏನೆಲ್ಲ ಬೇಕು ಒಂದು ಎಲಿಮೆಂಟ್ಸ್ ಅದೆಲ್ಲನೂ ಇದೆ. ಬಿಕಾಸ್ ಯಾಕಂದರೆ ವರ್ಕೌಟ್ ಮಾಡೋದು ತೋರಿಸಿದ್ದಾರೆ, ಜಿಮ್ ಮಾಡೋದಾಗಿರ್ಬೋದು, ಅದರೊಟ್ಟಿಗೆ ಡ್ಯಾನ್ಸ್ ಆಗಿರ್ಬೋದು, ಪರ್ಫೆಕ್ಟ್ ಮ್ಯೂಸಿಕಲ್ಗೆ ಸ್ಟೆಪ್ಸ್ ಹಾಕುವಂಥದ್ದಾಗಿರ್ಬೋದು, ಫೈಟಿಂಗ್ ಸೀಕ್ವೆನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಿಮ್ಮ ತರಬೇತಿ ಯಾವ ರೀತಿ ಇತ್ತು ಆ್ಯಂಡ್ ಹಾಗೆಯೇ ಎಷ್ಟು ದಿನಗಳ ಕಾಲ ಈ ಒಂದು ಕಸರತ್ತನ್ನು ಮಾಡಿದ್ರಿ ಅಂತ? ಕಸರತ್ತು ಅಂತಂದರೆ ವರ್ಕೌಟೆಲ್ಲ ಮೊದಲಿಂದ ರೆಗ್ಯುಲರಾಗಿ ಮಾಡ್ತಾಯಿದ್ವಿ, ಅದೇನಿಲ್ಲ. ವರ್ಕ್ಶಾಪ್ ಅಂತಂದರೆ ಆ್ಯಕ್ಟಿಂಗಿಗೆ ವರ್ಕ್ಶಾಪ್ಗಳು ಮಾಡಿದ್ವಿ ಸುಮಾರು. ಬಟ್ ಡ್ಯಾನ್ಸು ನನಗೆ ಹಾಬಿ ಚಿಕ್ಕ ವಯಸ್ಸಿಂದ. ಸೊ ಅದಾಗಲಿ ಫೈಟ್ ಆಗಲಿ ಯಾವುದೂ ತುಂಬ ಪ್ರಾಕ್ಟೀಸ್ ಅಂತ ಏನೂ ಮಾಡಲಿಲ್ಲ. ಆ್ಯಕ್ಟಿಂಗಿಗೆ ಮಾತ್ರ ವರ್ಕ್ಶಾಪ್ಗಳು ಮಾಡಿದ್ವಿ ಅಷ್ಟೇ. ಎಲ್ಲಿ ಕಲ್ತ್ಕೊಂಡ್ರಿ ಹಾಗೂ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವಂತಹ ಒಂದು ಅದೇನಂತಾರೆ ಅದನ್ನು, ಹುಚ್ಚು ಪ್ರೀತಿ ಏನಕ್ಕೆ ಬಂತು ಅಂತ? ಅಂದರೆ ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸು ತುಂಬ ಹುಚ್ಚು, ಡ್ಯಾನ್ಸ್ ಮಾಡೋದು ಅದೆಲ್ಲ. ಆ ಡ್ಯಾನ್ಸ್ ಮಾಡುವಾಗ ಜನ ಚಪ್ಪಾಳೆ ಹೊಡೆಯೋದು, ಎನ್ಕರೇಜ್ ಮಾಡೋದು, ಅದನ್ನು ನೋಡಿದಾಗ ಅಲ್ಲಿಂದ ಸ್ಪಾರ್ಕಲ್ ಅದು ಸ್ಟಾರ್ಟ್ ಆಗಿದ್ದು. ಮಾಡಬೇಕು, ಆ್ಯಕ್ಟ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಆಸೆ ಅಲ್ಲಿಂದ ಹುಟ್ಟಿತು. ಆ ಜರ್ನಿ ಹಾಗೆ ಬಂದು ಆಮೇಲೆ ಸಿನಿಮಾ ಫೀಲ್ಡಿಗೆ ಬಂದಾಗ, ಇಲ್ಲಿ ಬಂದಾಗ ನನ್ನ ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಸುಮಾರೊಂದು 8 ಇಯರ್ಸಿಂದನೂ ಪ್ಲ್ಯಾನಿಂಗ್ ನಡೀತಾನೇ ಇತ್ತು, ಅದು ಮಾಡೋಣ ಇದು ಮಾಡೋಣ ಅಂತ. ಸೊ ಫೈನಲಿ ಇವಾಗ ಮಾಡ್ತಾಯಿದ್ದೀವಿ. ಟೈಟಲ್ನಲ್ಲೇ ಒಂದು ಗತ್ತು ಗಮ್ಮತ್ತು ಅನ್ನೋದಿದೆ. ಸೆಲೆಬ್ರಿಟಿ ಅಂತಂದರೆ ಅವ್ರಿಗೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ನಿಮ್ಮ ಸಿನಿಮಾವನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಅನ್ನುವಂತಹ ಆಸೆ ಆಕಾಂಕ್ಷೆಗಳು ಹಾಗೇನೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಅದೇ ಸರ್, ಇನ್ನೂ ಎಕ್ಸ್ಪೆಕ್ಟೇಷನ್ ಇದೆ. ಯಾವ ಥರ ತಗೊತಾರೆ ಅನ್ನೋದು ಇನ್ನೂ ಸಿನಿಮಾ ರಿಲೀಸ್ ಆದಮೇಲೆ ನೋಡಬೇಕಾಗತ್ತೆ. ಅದೇ ಆ ಸೆಲೆಬ್ರಿಟಿಯನ್ನು ಟೈಟ್ಲು ಇಡುವಾಗ ನಮಗೆ ಭಯ ಇತ್ತು. ಅಂದರೆ ಹೊಸಬ ಈ ಥರ ಟೈಟ್ಲ್ ಇಟ್ಕೊಂಡು ಬಂದು ಹೇಗೆ ತಗೊಂತಾರೋ, ಈ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಬೇರೆ ಇದೆಯಲ್ಲ. ಸೊ ಅದನ್ನು ಹೇಗೆ ತಗೊಂತಾರೋ ಅನ್ನೋ ಭಯ ಅಂತೂ ಇದ್ದೇ ಇದೆ. ಬಟ್ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ, ನೋಡಬೇಕು ಸಕ್ಸಸ್ ಆಗ್ತೀವಿ ಅನ್ನೋ ಹೋಪ್ಸ್ ಅಂತೂ ಇದೆ. ನಿಮ್ಮ ನಿರ್ದೇಶನವನ್ನು ಮಾಡಿದಂತಹ ಈ ಒಂದು ಸಿನಿಮಾಗೆ ನಿಮ್ಗೆ ಗೊತ್ತಿದೆ. ಸೊ ಕಿಚ್ಚ ಸುದೀಪ್ ಅವರ ಗರಡಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಕಲ್ತ್ಕೊಂಡು ಬಂದಿರುವಂಥದ್ದು, ಅವರೇ ಆ್ಯಕ್ಷನ್ ಕಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಯಾವತ್ತಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಾ ಅಂತ? ಇಲ್ಲ, ಇತ್ತು. ಯಾಕೆಂದರೆ ನಾವೆಲ್ಲ ಫ್ರೆಂಡ್ಸೇ, ಸುಮಾರು ಒಂದು 8-10 ವರ್ಷದಿಂದ ನಾವು ಫ್ರೆಂಡ್ಸೇ ಇರೋದ್ರಿಂದ ಮೊದಲಿಂದನೂ ನಾವು ಮಾಡಬೇಕು ಅಂತ ಇತ್ತು. ಅವನು ನನಗೆ ಮಾಡಬೇಕು ಅಂತಲೇ ಇದ್ದಿದ್ದು, ನಾನು ಅವ್ರ ಡೈರೆಕ್ಷನಲ್ಲೇ ಮಾಡಬೇಕು ಅನ್ನೋದೇ ಇದ್ದಿದ್ದು. ಅದೇ ಸಮಯ ಲೇಟ್ ಆಯಿತು ಅಷ್ಟೇ, ಸ್ವಲ್ಪ ಪ್ರಿಪ್ರೇಷನ್ಸು ಮಾಡೋದು, ಬೇರೆ ಬೇರೆ ಕೆಲಸಗಳು, ಆ ಒತ್ತಡದಲ್ಲಿ ಡಿಲೇ ಆಯಿತು. ಬಟ್ ಫೈನಲಿ ಮತ್ತೆ ಎಲ್ಲ ನಾವು ಏನು ಅಂದ್ಕೊಂಡಿದ್ವಿ, ನಾವು ಫ್ರೆಂಡ್ಸು ಎಲ್ಲ ಸೇರಿಕೊಂಡೇ ಮಾಡ್ತಾಯಿದ್ದೀವಿ. ಟೈಟಲ್ ಟೀಸರ್ನಲ್ಲಿ ಅಣ್ಣಾವ್ರ ಕಾಲದಿಂದ ಹಿಡಿದ್ಬಿಟ್ಟು ಅಪ್ಪು ಅವ್ರ ತನಕನೂ ಕೂಡ ಒಂದಷ್ಟು ನಾಯಕರ ಒಂದು ಕಟೌಟ್ಸನ್ನು ಹಾಕ್ತಾರೆ. ಅದ್ರ ಜೊತೆಗೆ ಥಿಯೇಟರ್ ಎಂಟ್ರಿ ಕೊಡುವಂಥದ್ದಾಗಿರ್ಬೋದು. ಅಂದರೆ ನೀವು ನಟನಾಗಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಹೋಗ್ತೀರಾ, ಅಥವಾ ಇಲ್ಲ ಅಂತಂದರೆ ನಂದು ಒಂದು ಕಟೌಟ್ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋಗ್ತೀರಾ ಅಂತ? ಹೌದು. ಅಂದರೆ ಏನಂತಂದರೆ, ಅವನು ಚಿಕ್ಕ ವಯಸ್ಸಿಂದ ಸಿನಿಮಾ ನಟರು ನೋಡಿ ನಾನು ಈ ಥರ ಆಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ಬರುತ್ತೆ. ಅದನ್ನು ಕನಸಿಟ್ಕೊಂಡೇ ಬರ್ತಾನೆ. ನೀವು ನೋಡ್ಬೋದು ಆ ಟೀಸರಲ್ಲಿ ಕನಸಿಟ್ಕೊಂಡು ಅವ್ನು ಬಂದಾಗ, ದೊಡ್ಡವನಾದಾಗಲೂ ಕೂಡ ಅದೇ ಕನಸು ಹಾಗೇ ಇರುತ್ತೆ. ಆದರೆ ಈ ಎಂಟಷ್ಟು ಡಿಜಿಟಲ್ ವರ್ಲ್ಡ್ ಅಲ್ಲೇನೇನಾಗುತ್ತೆ ಅನ್ನೋದು ಈ ಸಿನಿಮಾದ ಒಂದು ಲೈನ್ ಸ್ಟೋರಿ. ಅಷ್ಟು ನಾಯಕರ ಒಂದು ಕಟೌಟ್ಸನ್ನು ಹಾಕಿದ್ದಾರೆ ಸಿನಿಮಾದಲ್ಲಿ. ಅಶ್ವಿನ್ ಅವರು ಯಾವ ಒಂದು ಹೀರೋಗೆ ಅಭಿಮಾನಿ ಆಗಿರ್ತಾರೆ ಅಂತ? ಆಲ್ವೇಸ್ ಅಪ್ಪು ಸರ್ ಅಷ್ಟೇ. ಅಪ್ಪು ಸರ್ ಅಂದರೆ ನಮ್ಗೆ ಚಿಕ್ಕ ವಯಸ್ಸಿಂದ ಆಸೆ. ಬಟ್ ಎಲ್ಲರೂ ಇಷ್ಟ ನಮಗೆ, ಹಾಗಂತ ಇದು ಅಂತಲ್ಲ. ಬಟ್ ನಾನು ಅಪ್ಪು ಸರ್ ಫ್ಯಾನು. ಎಲ್ಲ ನಟರು ಎಲ್ಲರೂ ಇಷ್ಟನೇ ನನಗೆ. ನಿಮ್ಮ ಸಿನಿಮಾ ಈಗ ರಿಲೀಸ್ಗೆ ರೆಡಿ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಪ್ಪು ಅವರ ಆಶೀರ್ವಾದವನ್ನು ತಗೊಳ್ಳೋದಕ್ಕೆ ಆ ಒಂದು ಆಪರ್ಚುನಿಟಿ ಇಲ್ಲ ಅನ್ನುವಂಥ ಕೊರಗಾಗಿರ್ಬೋದು, ಅವರು ಬಂದು ನಿಮಗೆ ಒಂದಷ್ಟು ಅರಸಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಅನ್ನೋವಂಥ ಕೊರಗಾಗಿರ್ಬೋದು ಇದೆ. ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ? ಖಂಡಿತ ಸರ್. ಇದ್ದಿದ್ರೆ ಇವಾಗ ಅವರು ನಿಜವಾಗ್ಲೂ ಅಂದರೆ ಎಷ್ಟೋ ಜನ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಹಾಡಾಡಿರೋದಿರ್ಬೋದು, ಯಾವುದೇ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡಿ ಸಪೋರ್ಟ್ ಮಾಡಿರೋದು ತುಂಬ ಇದೆ. ಅಟ್ಲೀಸ್ಟ್ ಇವಾಗ ಇದ್ದಿದ್ರೆ, ನಾನು ಅವ್ರ ಫ್ಯಾನು ಅಂತ ಹೇಳ್ಕೊಂಡಿದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು. ಈ ಥರ ಡ್ಯಾನ್ಸ್ ಮಾಡ್ತಾನೆ, ಈ ಥರ ಇದು ಮಾಡ್ತಿದ್ದಾನೆ ಅಂತಂದರೆ ತುಂಬ ಖುಷಿ ಪಡೋರು. ಆ್ಯಂಡ್ ಹಾಗೆ ತುಂಬ ಸಪೋರ್ಟ್ ಮಾಡೋರು. ಅದನ್ನಂತೂ ಮಿಸ್ ಮಾಡ್ಕೊತೀವಿ. ಬಟ್ ಬ್ಲೆಸ್ಸಿಂಗ್ಸ್ ಇದೆ.
ಅದೊಂದು ಹೋಪ್ಸ್ ಅಂತೂ ಇದ್ದೇ ಇದೆ, ಎಲ್ಲಿದ್ದರೂ ಬ್ಲೆಸ್ ಮಾಡ್ತಾರೆ ಅಂತ ಖುಷಿ ಇದೆ. ಯಾವತ್ತಾದ್ರೂ ಭೇಟಿಯಾಗಿದ್ರ ಅಪ್ಪು ಅವರನ್ನ? ಎಲ್ಲಿ ಭೇಟಿಯಾಗಿದ್ರಿ? ಹೆಂಗಿತ್ತು ಅವ್ನ ಮೂಮೆಂಟ್ ಅಂತ? ಸುಮಾರು ಈವೆಂಟ್ಸ್ಗಳಲ್ಲಿ ಭೇಟಿಯಾಗಿದ್ದೀವಿ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆಲಿ ನಾನು ವರುಣ್ ಅವ್ರ ಜೊತೆಲೆಲ್ಲ ಹೋಗ್ತಾಯಿದ್ದೆ, ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾಯಿದ್ದೆ, ನೋಡ್ತಾಯಿದ್ದೆ. ಸುಮಾರು ಸರಿ ಮೀಟ್ ಮಾಡಿದ್ದೀವಿ ಶೂಟಿಂಗ್ ಸ್ಪಾಟಲ್ಲಿ, ಇದು ಈವೆಂಟ್ಸ್ಗಳಲ್ಲಿ ಎಲ್ಲ ಸುಮಾರು ಸರಿ ಮೀಟ್ ಮಾಡಿದ್ದೀನಿ. ಇದೇ ತಿಂಗಳ 23ಕ್ಕೆ ಅಪ್ಪು ಅವರ ಬರ್ತ್ಡೇ ಕೂಡ ಬರ್ತಾ ಇದೆ. ಸೊ ಆಕಾಶ್ 17ಕ್ಕೆ ಸೊ ಬರ್ತ್ಡೇ ಕೂಡ ಬರ್ತಾ ಇದೆ. ಸೊ ನೀವು ಯಾವ ರೀತಿ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕಿದ್ದೀರಾ? ಆ್ಯಂಡ್ ಹಾಗೆಯೇ ಅವರ ಬರ್ತ್ಡೇಯಿಂದ ನಿಮ್ಮ ಒಂದು ಸಿನಿಮಾ ಪ್ರಮೋಷನ್ಸ್ ಮಾಡುವಂತಹ ಪ್ಲಾನ್ಸ್ ಏನಾದರೂ ಇಟ್ಕೊಂಡಿದ್ರಾ? ಇಲ್ಲ, ಸಿನಿಮಾ ಪ್ರಮೋಷನ್ ಅವತ್ತಿಗೆ ಏನು ಇಟ್ಕೊಂಡಿಲ್ಲ. ಬಟ್ ಪ್ರತಿ ಸರಿನೂ ಅವ್ರ ಬರ್ಡೇ ಬಂದರೆ ಒಂದು ಖುಷಿ, ಎಲ್ಲ ಆ ಸೆಲೆಬ್ರೇಷನ್ನು ಇದು ಎಲ್ಲ ನೋಡೋದು. ಆಲ್ಮೋಸ್ಟ್ ಆಲ್ ನಾನು ಯಾವ ಸಿನಿಮಾನೂ ಥಿಯೇಟ್ರಲ್ಲಿ ನೋಡ್ದಂಗೆ ಇಲ್ಲವೇ ಇಲ್ಲ ಅವ್ರದ್ದು. ಫಸ್ಟ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡದೆ ಹೋಗ್ತಾಯಿದ್ವಿ. ಅದೊಂದು ಹಬ್ಬ ಅವ್ರ ಸಿನಿಮಾ ರಿಲೀಸ್ ಆಗ್ತಿತ್ತು ಅಂದಾಗ. ಬಟ್ ಈಗ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಎಲ್ಲರಿಗೂ ಫ್ಯಾನ್ಸ್ಗಳಿಗೆ ಈಗ ಅದು ಮಿಸ್ ಆಗಿ ಇದ್ದೇ ಇದೆಯಲ್ಲ, ನಾನು ತುಂಬ ಮಿಸ್ ಮಾಡ್ಕೊತೀನಿ ಅದನ್ನು. ಅವರಿಲ್ಲ ಅಂದರೂ ಕೂಡ ಅವರ ಈ ಹಿಂದಿನ ಸಿನಿಮಾಗಳು ಮತ್ತೆ ರಿಲೀಸ್ ಆಗ್ತಾ ಇದೆ. ಆಕಾಶ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ನೀವೆಷ್ಟು ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ನೋಡೋಕೆ ರೆಡಿ ಇದ್ದೀರಾ? ಖಂಡಿತ ಹೋಗೇ ಹೋಗ್ತೀವಿ ಸರ್. ಎಲ್ಲ ಸಿನಿಮಾ ರಿಲೀಸ್ ಆದರೂ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಈಗ ಕಿಚ್ಚ ಸುದೀಪ್ ಅವರು ಒಂದು ಟೈಟಲ್ ಟೀಸರ್ನ ಗ್ರ್ಯಾಂಡಾಗಿ ಲಾಂಚ್ ಮಾಡಿದ್ದಂಥದ್ದು. ಸೊ ಎಷ್ಟು ಖುಷಿ ಆಯಿತು. ಕಿಚ್ಚ ಸುದೀಪ್ ಅವರ ಸಪೋರ್ಟ್ ನಿಮಗೆ ಒಂದು ಬೆಂಬಲವಾಗಿ ಸಿಗ್ತಾ ಇದೆ ಅಂತಂದರೆ ಆ ಒಂದು ಪ್ರೌಡ್ ಮೂಮೆಂಟೇ ಬೇರೆ ಥರ ಇರುತ್ತೆ. ಸೊ ಹೆಂಗಿತ್ತು ಅಂತ? ಇಲ್ಲ, ತುಂಬ ಖುಷಿ ಆಯಿತು. ಬಟ್ ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳಿದ್ರು, ತುಂಬ ಖುಷಿಪಟ್ಟರು. ಅಂದರೆ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಹೊಸೊಬ್ಬರು ಸಿನಿಮಾಗೆ ಹೇಳೋನಲ್ಲ, ಇಲ್ಲಿಂದ ಅಲ್ಲಿವರೆಗೂ ಬಂದು ಅವ್ರ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಮಾಡಿಕೊಟ್ಟಿದ್ದು ತುಂಬ ಖುಷಿ ಆಯಿತು. ಅಂದರೆ ಅದನ್ನೇ ಹೇಳಿದೆ, ಎಲ್ಲ ದೊಡ್ಡ ಸ್ಟಾರ್ಗಳೂ ಇವಾಗ ಬರೋವ್ರಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಇದೊಂದು ಧೈರ್ಯ ಅಂತ ಅನ್ಕೋಬೋದು ಅಷ್ಟೇ. ಸೆಲೆಬ್ರಿಟಿ ಸಿನಿಮಾದಲ್ಲಿ ಯಾವ ಥರದ ಕಂಟೆಂಟನ್ನು ಕನ್ನಡಿಗರು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಇದು ಟೋಟಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಕಮರ್ಷಿಯಲ್ ಟಚ್ ಇದೆ ಅಷ್ಟೇ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ. ನಿಮಗೆ ಏನು ಅಂದ್ಕೊಂಬರ್ತೀರಾ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಇರುತ್ತೆ ಸಿನಿಮಾದಲ್ಲಿ. ನಿಮ್ಮ ಮತ್ತು ಪ್ರಿಯಾಂಕಾ ಅವರ ರೊಮ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಅಯ್ಯೋ, ಅಂದರೆ ರೊಮ್ಯಾನ್ಸ್ ಅಂತ ಏನೂ ಅಲ್ಲ, ಒಂದು ಒಳ್ಳೆ ಲವ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಕ್ರೇಜಿ ಸ್ಟಾರ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡಿದಂತಹ ಮೇಡಮು ಕೂಡ ಆ್ಯಕ್ಟ್ ಮಾಡ್ತಾರೆ, ಸೀನಿಯರ್ ಆ್ಯಕ್ಟ್ರೆಸ್ಸು. ಅವರು ಯಾವ ಥರ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ? ನನ್ನ ತಾಯಿ ಪಾತ್ರ ಮಾಡ್ತಾಯಿದ್ದಾರೆ. ಅಂದರೆ ಮಗನ ಎಲ್ಲ ಕಷ್ಟದ ಸಂದರ್ಭದಲ್ಲಿ, ಸ್ಟ್ರಗ್ಲಿಂಗ್ ಟೈಮಲ್ಲಿ ಎಲ್ಲ ಸಪೋರ್ಟಿವ್ ಆಗಿ ಮೋಟಿವೇಟ್ ಮಾಡೋ ಮದರ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿದೆ. ಸಿನಿಮಾದಲ್ಲಿ ಯಾರೇ ನೀನು ಚೆಲುವೆ ಅಂತಂದ್ರೆ ಅವ್ರು ನೆನಪಾಗ್ತಾರೆ. ಸೊ ಆ ಸ್ವೆಟ್ರ್ ಇಟ್ಕೊಂಡಾಗಿರ್ಬೋದು, ಕ್ರೇಜಿ ಸ್ಟಾರ್ ಅವರ ಸಿನಿಮಾದಲ್ಲಿ ಅವರ ಪ್ರೀತಿನ ನಿವೇದನೆ ಮಾಡುವಂಥದ್ದಾಗಿರ್ಬೋದು. ಸೊ ನೀವು ಯಾವತ್ತಾದರೂ ಯಾರಿಗಾದ್ರೂ ಪ್ರೀತಿ ನಿವೇದನೆಯನ್ನು ಮಾಡಿದ್ರಾ? ಪ್ರೀತಿ ನಿವೇದನೆ ಆ ಥರದ್ದೆಲ್ಲ ಏನು ತುಂಬ ಅದು ಇಲ್ಲ. ಸಿನಿಮಾದಲ್ಲಿದೆ ಅದೆಲ್ಲ. ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾವನ್ನು? ಜುಲೈ ಅಂತ ಅಂದ್ಕೊಂಡಿದ್ದೀವಿ. ಜೂನ್ ಎಂಡ್ ಆರ್ ಜುಲೈಯಲ್ಲಿ. ಈಗ ಯಾವ ಹಂತದಲ್ಲಿದೆ? ಆ್ಯಂಡ್ ಹಾಗೆಯೇ ಬೇರೆ ವಿಭಿನ್ನವಾಗಿ, ಯಾಕಂತಂದರೆ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನುವಂಥದ್ದು ನೀವೇ ಹೇಳಿದ್ರಿ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಪ್ಲಸ್ ಅದ್ರ ಜೊತೆಗೆ ಕಮರ್ಷಿಯಲ್ ಟಚ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದರೊಟ್ಟಿಗೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಬೇರೆ ಬೇರೆ ಎಲಿಮೆಂಟ್ಸ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು? ಅಲ್ಲ, ಇವತ್ತಿನ ಜನ್ರೇಷನ್ನಲ್ಲಿ ಹೇಗಿದೆ ಅಂದರೆ, ಒಂದು ಲೈಫ್ ಸಕ್ಸೀಡ್ ಆಗಬೇಕು ಅಂದರೆ ಸ್ಟ್ರಗಲ್ಸ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿದೆ. ಅದೇ ನೀವು ಹೇಳಿದಾಗ ಎಮೋಷನ್ಸ್ ಇದೆ, ಮದರ್ ಎಮೋಷನ್ ಇದೆ, ಲವ್ ಸ್ಟೋರಿ ಇದೆ, ಕಂಟೆಂಟ್ ಇದೆ, ಮೆಸೇಜ್ ಇದೆ ಸೊಸೈಟಿಗೆ. ಕೆಲವು ಅಂದರೆ ಈ ಸೋಷಿಯಲ್ ಮೀಡಿಯಾದಿಂದ ಆಗೋ ಪಾಸಿಟಿವ್ ನೆಗೆಟಿವು ಅದೆಲ್ಲ ತುಂಬ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾ ಯಾವ ರೀತಿ ಉಪಯೋಗಗಳು ಮತ್ತು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನ ಇಟ್ಕೊಂಡೆ ಒಂದು ಸಿನಿಮಾವನ್ನು ರೆಡಿ ಮಾಡಿ ಯಂಗ್ಸ್ಟರ್ಸ್ಗೆ ಏನಾದರೂ ರೀಚ್ ಆಗೋ ಥರ ಪ್ಲಾನ್ ಮಾಡ್ತಿದ್ದಾರೆ? ಹೌದು, ಅದೇ ಥರನೇ ಇರೋದು ಇದು. ಈ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯೋಗ ಇದೆ ಅಷ್ಟೇ ಅನಾನುಕೂಲಗಳು ಇದೆ. ಅದರಿಂದ ಏನೇನಾಗುತ್ತೆ ಪ್ರತಿಯೊಂದು ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇದರಲ್ಲಿ. ತುಂಬ ಇಷ್ಟ ಆಗುತ್ತೆ. ಇವತ್ತಿನ ಜನ್ರೇಷನಿಗೆ ತುಂಬ ಟ್ರೆಂಡಿಂಗ್ ಆಗಿದೆ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? ಏನಿಲ್ಲ, ಅದೇ ಚಿಕ್ಕ ವಯಸ್ಸಿನ ಕನಸಿಟ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ಹೋಪಿದೆ. ನೋಡಿ ಆರಿಸಿ ಅಷ್ಟು ಅದನ್ನು ಕೇಳ್ಕೊತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ವೈರಲ್ ಆಗ್ತಿರುವಂಥದ್ದು ಈ ಒಂದು ಸಿನಿಮಾಗೆ ಸಾರಾ ಮಹೇಶ್ ಅವರು ಬಂಡವಾಳವನ್ನು ಹೂಡಿರುವಂಥದ್ದು ಅವ್ರ ಮಗನೇ ಅಂತ ಹೇಳ್ಬಿಟ್ಟು ಒಂದು ಸಾಕಷ್ಟು ಮಾತುಗಳು ಹರಿದಾಡ್ತದೆ. ಅದಕ್ಕೆ ಕ್ಲಾರಿಟಿ ಕೊಡೋದಾದರೆ? ಇಲ್ಲ, ಎಷ್ಟೊಂದು ಜನ ಅದೇ ಥರ ಅಂದ್ಕೊಂಡಿದ್ದಾರೆ. ಬಟ್ ಏನಂದರೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಅವ್ರ ಮಕ್ಕಳಿಗೆ ಇನ್ವೆಸ್ಟ್ ಮಾಡ್ತಾರೆ, ಈ ಥರನೇ ಇರುತ್ತಲ್ಲ. ಸೊ ಆ ಥರ ಏನಿಲ್ಲ, ಅದೊಂದು ಖುಷಿ ವಿಚಾರ. ಈಗ ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಆ ಥರನೇ ಮಾಡ್ತಿರ್ಬೇಕಾದ್ರೆ ಇವರು ಬೇರೆ ಯಾರಿಗೂ ಅಂದರೆ
ಬೇಕಾದವನಿಗೆ ಒಂದು ಹುಡುಗಂಗೆ ನಾನು ಕೇಳ್ಕೊಂಡೆ ಹಿಂಗೆ ಮಾಡಬೇಕು ಅಣ್ಣ ಸಿನಿಮಾನ ಸಪ್ಪು ಅಂತ. ಅವಾಗ ಅವರೇ ಹೇಳಿದ್ರು, ನಾನು ಕೇಳೋದಕ್ಕೆ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆಯಿತು ನಿನಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಮಾಡೋಣ ಅಂತ. ಮಗ ಅಲ್ದಿದ್ರು ನನ್ನ ಮಗನ ಥರ ಟ್ರೀಟ್ ಮಾಡ್ತಾರೆ, ಅದೊಂದು ನಿಜವಾಗ್ಲೂ ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಏನೂ ಇದಾಗಿಲ್ಲ. ಅಂದರೆ ಹೊಸಬ್ರು ಅಂತಂದರೆ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ರೆ ಬರುತ್ತಾ ಅನ್ನೋ ಒಂದು ಥಾಟ್ಸ್ಗಳಿಲ್ದಲೆ ಸಿನಿಮಾ ಚೆನ್ನಾಗಿ ಬರಬೇಕು, ನನಗೆ ಸಿನಿಮಾ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ ಅಂತ ಹೇಳಿ ಮಾಡ್ತಾಯಿದ್ದಾರೆ. ತುಂಬ ರಿಚಾಗಿ ಮಾಡಿದ್ದಾರೆ, ಅದಂತೂ ಸತ್ಯ. ಸುದೀಪ್ ಅವರ ಸಾಕಷ್ಟು ಬೆಂಬಲ ನಿಮಗಿದೆ. ಸುದೀಪ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾನ ಮತ್ತೆ ನೀವು ಮಾಡೋದಾದರೆ ಯಾವ ಸಿನಿಮಾವನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂತ? ಅಯ್ಯೋ, ಆ ದುಸ್ಸಾಹಸ ಮಾಡೋದಕ್ಕೆ ಆಗಲ್ಲ, ಅವ್ರನ್ನ ಮ್ಯಾಚ್ ಮಾಡೋದಕ್ಕಾಗತ್ತಾ? ಆಗೋದೇ ಇಲ್ಲ. ನೋಡಿ ಖುಷಿ ಪಡ್ತೀವಿ ಅಷ್ಟೇ. ಯಾವ ಸಿನಿಮಾ ಅಂದರೆ ತುಂಬ ಇಷ್ಟ ನಿಮಗೆ ಅಂತ? ಸುದೀಪ್ ಸರ್ ಈಗ ಈಗ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಈಗ. ಸೂಪರ್ ಅದು. ಥ್ಯಾಂಕ್ ಯು ಸೋ ಮಚ್. ಜೂನ್ ಅಥವಾ ಜುಲೈ ಎಂಡಿಗೆ ಬರ್ತಾ ಇದ್ದೀರಾ, ಒಳ್ಳೆಯದಾಗಲಿ. ಸೆಲೆಬ್ರಿಟಿ ಕಡೆಯಿಂದ ಆಲ್ರೆಡಿ ಸಾಕಷ್ಟು ಬೆಂಬಲ ಅಂತೂ ಸಿಗ್ತಾ ಇದೆ. ಆಲ್ ದ ಬೆಸ್ಟ್. ಸಿನಿಮಾ ಸೆಲೆಬ್ರಿಟಿಗಳಿಂದ ಸಿಗಲಿ, ಸಿನಿಮಾ ನೋಡುವಂತಹ ವೀಕ್ಷಕರಿಂದ ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇದಾಗಿತ್ತು ಸೆಲೆಬ್ರಿಟಿ ಸಿನಿಮಾದ ನಾಯಕ ನಟರಾಗಿರುವಂತಹ ಅಶ್ವಿನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.